ಗೈಸ್ ನಾವು ಮುನ್ನಾರಲ್ಲಿದ್ದೀವಿ ಇವತ್ತು, ಫಸ್ಟ್ ಡೇ ಇನ್ ಮುನ್ನಾರ್. ಸೊ ಇಲ್ಲಿಂದ ಜೀಪ್ ಒಂದು ಬುಕ್ ಮಾಡ್ಕೊಂಡಿದ್ದೀವಿ. ಈಗ ತಾನು ಟಿಫನ್ ಆಯಿತು. ತಣ್ಣೀರು ಮಸ್ತಾಗಿ ಬರ್ತಿದೆ. ತಣ್ಣೀರು ಯಾವ ರೇಂಜಲ್ಲಿ ಬರ್ತಿದೆ ಅಂದರೆ, ಬೆಳಿಗ್ಗೆ ವಾಶ್ರೂಮ್ಗೆ ಹೋದರೆ ಫ್ಲಾಶ್ ಯೂಸ್ ಮಾಡಿದ್ರೆ ಗಡ್ಡೆ ಕಟ್ಕೊಂತೈತೆ ಗುರು. ಆ ರೇಂಜಲ್ಲಿ ಐತೆ ಚೆಲ್ಲಿ. ನೀರು ಬೇಡ ಮುಟ್ಟಕ್ಕೆ ಆಗ್ತಾ ಇಲ್ಲ. ಹೋಟ್ಲಲ್ಲಿ ಬಿಸಿನೀರು ಬಿಟ್ರೆ ಇನ್ನೇನು ನೀರು ಕೊಡ್ತಾ ಇಲ್ಲ. ಸ್ಪೈಡರ್ ಮ್ಯಾನ್ ತರ ಕೂತ್ಕೊಂಡಿದ್ದಾನೆ ಬಾತ್ರೂಮ್. ಅದೆಲ್ಲ ಹೇಳ್ಬಾರ್ದು, ಪರ್ಸ್ನಲ್ ಅವು. ಗೈಸ್ ಈಗ ನಾವು ಇಲ್ಲಿ ನೋಡಿ ಜೀಪ್ ಒಂದು ಬುಕ್ ಮಾಡ್ಕೊಂಡಿದ್ದೀವಿ. ಇವರು ಕೆಲವೊಂದು ಲೊಕೇಶನ್ಸ್ ಎಲ್ಲ ತೋರಿಸ್ತಾರಂತೆ. ಲೊಕೇಶನ್ಸ್ ಎಲ್ಲ ಆದಮೇಲೆ ಮಧ್ಯಾಹ್ನ ಇನ್ನೊಂದು ಪ್ಯಾಕೇಜ್ ಒಂದು ಬುಕ್ ಮಾಡ್ಕೊಂಡಿದ್ದೀವಿ. ನೈಟು ಟೆಂಟಲ್ಲಿ ಇರ್ತೀವಿ. ಸೊ ವಿಡಿಯೋ ಎಲ್ಲ ಚೆನ್ನಾಗಿ ನೋಡ್ರಿ, ಏನೇ ಮಾಡ್ರಿ. ಸೊ ನೋಡಿ, ನಮ್ಮ ಹುಡುಗರು ಆಲ್ರೆಡಿ ಜೀಪ್ ಹತ್ಬಿಟ್ಟವ್ರೆ. ಬ್ಯಾಕ್ ಕ್ಯಾಮ್ರಾ ಅಲ್ಲಿ ತೋರಿಸ್ತೀವಿ. ಗೈಸ್ ಈಗ ತಾನೇ ಜೀಪಿಂದ ಸ್ಟಾರ್ಟ್ ಆಗಿದೆ ನೋಡಿ. ಇವರೇ ನಮ್ಮ ಡ್ರೈವರು. ನಾವು ಬೇರೆಣ್ಣ ರಾಮ್ಕುಮಾರ. ಇವ್ರು ನೋಡಿ ನಮಗೆ ಜೀಪು ಎಲ್ಲ ಪ್ಲೇಸಸ್ ಎಲ್ಲ ತೋರಿಸಿ ನಂತರ ಒಬ್ಬೊಬ್ರಿಗೆ 100 ರೂಪಾಯಿ ತೊಗೊಂಡವ್ರೆ. ಎಕ್ಸ್ಟ್ರಾ ಇನ್ನೊಂದು 200 ರೂಪಾಯಿ ಹಾಕಿ 13 ಜನ ಹೋಗೋ ಇದರಲ್ಲಿ 8 ಜನ ಕರ್ಕೊಂಡು ಹೋಗ್ತಾವ್ರೆ. ಖುಷಿಯಾಗಿ. ಇನ್ನು ಅವ್ರ ನಂಬರ್ ಬೇಕಿದ್ರೆ ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಇನ್ನೂ ನಿಧಾನವಾಗಿ. ಈಗ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಹಂಗೆ ತೋರಿಸ್ತಾ ಇರ್ತೀನಿ. ಜೋಶಿ ಇಲ್ವಲ್ಲ ನಿಮ್ಮ ಹತ್ರ? ಹಂಗೆಲ್ಲ ಮಾತಾಡಿದ್ರೆ ನಾನು ನೀನು ಕಟ್ ಮಾಡಿ ಬಿಸಾಕ್ತೀನಿ ಎಡಿಟಿಂಗ್ ಅಲ್ಲಿ. ಏನಿಲ್ಲ ಬಿಡು. எந்தெந்த இடத்துக்கு போறோம் இப்போ நம்ம? ஃபர்ஸ்ட் ஒரு போட்டோ பாயிண்ட். ஆமா. நெக்ஸ்ட் கேப் ரோடு வியூ பாயிண்ட். அடுத்து வாட்டர் ஃபால்ஸ். அது முடிஞ்ச சொர்ணல் டிராப். மத்தியானம் ஆகுமா இதெல்லாம் பாக்குறதுக்கு? நம்ம 26 கிலோமீட்டர் போகணும்ல. 26 கிலோமீட்டர். அங்க டைம் இருந்துச்சுன்னா அங்க போய் கூப்பிட்டு கேட்போம் டென்ட் கார்ட்ட. கொண்டு வர சொல்லிட்டாருன்னா டென்ட்டுக்கு போயிடலாம். அப்படி இல்லை சொல்லிச்சுன்னா அங்க ஒரு வாட்டர் ஃபால்ஸ் இருக்கு, அது நீங்க வாக் பண்ணி போறது. அவரு 1:30 மணிக்கு வர சொல்லிக்கிறாங்க. அப்படி இல்லைன்னா நீங்க அங்க போயிட்டு கூட அங்கிட்டு நல்ல வியூ பாயிண்ட்ல இருக்கும் டென்ட் கிட்டே. அந்த வியூ பாயிண்ட் நம்ம போட்டோ கிட்ட எல்லாம் எடுத்துட்டு மறுபடியும் டென்ட்டுக்கு போனோம். ಡೈರೆಕ್ಟ್ ಆಗಿ ಮಸ್ತಾಗಿ ಕಾಣಿಸ್ತಿದೆ. ಮೊಬೈಲ್ ಅಲ್ಲಿ ಅಷ್ಟು ಕ್ಲೀನ್ ಆಗಿ ಕಾಣಿಸ್ತಿದೆ. 5 ಮೆಗಾ ಪಿಕ್ಸೆಲ್ ಜಾಸ್ತಿ ಕ್ಯಾಮ್ರಾ ಮೆಗಾ ಪಿಕ್ಸೆಲ್ಗಿಂತ. ಗೈಸ್ ಫೈನಲಿ ಒಂದು ಸ್ಟಾಪ್ ಕೊಟ್ಟಾರೆ. ಇಷ್ಟೊತ್ತು ಫುಲ್ಲು ಜೀಪಲ್ಲಿ ಸ್ಪೀಕರ್ ಒಂದು ಐತೆ, ಹಾಡುಗಳು ಹಾಕೊಂಡು ಫುಲ್ಲು ಜಲ್ಸ ಮಾಡ್ತಾಯಿದ್ರು ಹುಡುಗರು. ಇವಾಗ ಇನ್ನೊಂದು ಫೋಟೋ ಪಾಯಿಂಟ್ ಅಂತೆ. ಲೊಕೇಶನ್ ಚೆನ್ನಾಗಿದೆಯಲ್ಲ, ಫೋಟೋ ಪಾಯಿಂಟ್ ಅಂತೆ. ತಗೊಬಂದಿಲ್ಲ ನಿಲ್ಸವ್ರೆ ಫೋಟೋಗಳು ತಗೊಳ್ದೆ ಅಂತ. ಹಾಯ್ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್ ಮುನ್ನಾರ್ಗೆ. ಸರಿ ಆಯ್ತಣ್ಣ, ಬರ್ತೀವಿ. ಗೈಸ್ ಇದು ಕೇಪ್ ರೋಡು ವ್ಯೂ ಪಾಯಿಂಟ್ ಅಂತೆ. ಅವಾಗಲೇ ಒಂದು ವ್ಯೂ ಪಾಯಿಂಟ್ ನೋಡಿದ್ರೆ ಎಲ್ಲ ಟೀದು ಇತ್ತು. ಇಲ್ಲಿ ನೋಡಿ ಫುಲ್ಲು ಮಂಜೆಲ್ಲ ಮೋಡ ಆಗಲಿ. ಅಲ್ಲಿ ಹಿಂದೆ ಫುಲ್ ತಣ್ಣಗೆ ನೀರು ಬೀಳ್ತೈತೆ. ಅಪ್ಪ ದೇವಾ ಈ ಕಡೆ ಬಾಯ. ಮಸ್ತಾಗೈತೆ ಹಿಂದೆ ವ್ಯೂ. ಫೋಟೋಗಳಲ್ಲಿ ವಿಡಿಯೋ ಚೆನ್ನಾಗಿ ಬರ್ತಾ ಇಲ್ಲ ಗೈಸ್. ಆ್ಯಕ್ಚುಲಿ ಕಣ್ಣಲ್ಲಿ ನೋಡೋಕೆ ಚೆನ್ನಾಗೈತೆ. ಇರಿ ಫೋಕಸ್ ಮಾಡ್ತೀನಿ ಒಂದ್ಸರಿ. ಮಸ್ತಾಗೈತೆ. ಮಂಜು ಫುಲ್ಲು ಬ್ಲೂಯಿಶ್ ಆಗಿ ಕಾಣಿಸ್ತೈತೆ ಗೈಸ್. ಕೇಪ್ ರೋಡ್ ವ್ಯೂ ಪಾಯಿಂಟ್ ಅಂತ. ಮಸ್ತು ಲೊಕೇಶನ್. ಫುಲ್ಲು ಚಿಂದಾಗ ಹನಿಗಳು ಬೀಳ್ತಿದೆ. ಕಾಣಿಸ್ತಾ ಇಲ್ಲ ಮೋಸ್ಟ್ಲಿ. ಹನಿಗಳು ಬೀಳ್ತಿದೆ, ಮೋಡಗಳು ಓಡಾಡ್ತಿದೆ ಇಲ್ಲಿ. ಗೈಸ್ ಇದು 2ನೇ ವ್ಯೂ ಪಾಯಿಂಟು. ಇನ್ನೂ ಮೂರು ವ್ಯೂ ಪಾಯಿಂಟ್ ಐತೆ. ಇದು ವ್ಯೂ ಪಾಯಿಂಟ್ ಅಲ್ಲ ಗೈಸ್, ಅದೇನೋ ವಾಟರ್ ಫಾಲ್ಸ್ ಐತಂತೆ. ಅಲ್ಲಿಗೆ ಹೋಗ್ಬೇಕು. ಚಿಕ್ಕದಾಗ ಹನಿಗಳು ಬೀಳ್ತಿದೆ. ನಿಮ್ಗೆ ಕಾಣಿಸ್ತಾ ಇಲ್ವಾ? ಹನಿಗಳು ಬೀಳ್ತಿದೆ. ಅದು ಹನಿಗಳೆಲ್ಲ ಮೋಡಗಳು ಇಲ್ಲೇ ಹಂಗೆ ಪಾಸ್ ಆಗ್ತಿದೆ ನಮ್ಮ ಮೇಲೆ. ಕ್ಯಾಮ್ರಾ ಅಲ್ಲಿ ಕಾಣಿಸ್ತಾ ಇಲ್ಲ ಗೈಸ್. ನೋಡಿ ಮೋಡಗಳೆಲ್ಲ ನಮ್ಮ ಮೇಲೇನೆ ಹೋಗ್ತಿದೆ, ಸಣ್ಣದಾಗ ಹನಿಗಳು ಬಿದ್ಕೊಂಡು. ಆದ್ರೆ ಕಾಣಿಸ್ತಾ ಇಲ್ಲ. ಹುಡುಗರೆಲ್ಲ ಸ್ಪೀಕರ್ ಹಾಕೊಂಡು ಡ್ಯಾನ್ಸ್ ಆಡ್ತಾವ್ರೆ. ಸಾಂಗ್ ಕೇಳಿ. ಸಾಂಗ್
ಈ ಸಾಂಗ್ ಇನ್ನೊಂದ್ಸರಿ ಹಾಕೋ, ಚೆನ್ನಾಗೈತೆ. ನೀನೆಲ್ಲ ಸಂಘ ಹಾಕಿರೋದು ಈ ಸಾಂಗ್ ಇಟ್ಕೊಂಡು ಡ್ಯಾನ್ಸ್ ಆಡ್ತಾವ. ಯಾವ್ದಿದು? ಸರಿಯಾಗಿ ನೆನಪಿದೆ. ನಮ್ ಫೀಲಿಂಗ್ ಸಾಂಗ್ಸ್ ಅಲ್ಲ ಬೇಡಪ್ಪ. ಕಣ್ಣ ಹುಡುಗಿ ಯಾರ ನೀವೆಲ್ಲ ಇಷ್ಟು ಟ್ಯಾಲೆಂಟೆಡ್ ಆಗಿದ್ಯಾ? ನಾನು ಡ್ಯಾನ್ಸ್ ಆಡ್ಬಿಡ್ತೀನಿ ಮಚ್ಚ. ಕೈಯಲ್ಲಿ ಫೋನ್ ಐತೆ ಇಂದ ನಡಿ ಹೋಗೋಣ ಸಾಕು. ಗಾಯ್ಸ್ ಅದಾಯ್ತು. ಮತ್ತೆ ಜೀಪಲ್ಲಿ ಹತ್ತಿ ವಾಟರ್ ಫಾಲ್ಸ್ ಹತ್ರ ಬಂದಿದ್ದೀವಿ. ವಾಟರ್ ಫಾಲ್ಸ್ ಇದು ಬಾಹುಬಲಿ ವಾಟರ್ ಫಾಲ್ಸ್ಗಿನ್ನ ದೊಡ್ಡದಾಗೈತೆ. ಏನೋ ಫೋನಲ್ಲಿ ರೆಕಾರ್ಡ್ ಮಾಡಿದ್ರೆ ಎಲ್ಲ ಚಿಕ್ಕದಾಗೆ ಕಾಣಿಸ್ತದೆ ಗೈಸ್. ಲೈವ್ ಆಗಿ ಚೆನ್ನಾಗಿ ದೊಡ್ಡದಾಗಿ ಕಾಣಿಸ್ತಿದೆ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಹೋಗಿದೆ. ಫೋನಲ್ಲಿ ನೋಡಿದ್ರೆ ಚಿಕ್ಕದಾಗೆ ಕಾಣಿಸ್ತಿದೆ ವಾಟರ್ ಫಾಲ್ಸು. ಹಿಂದೆ ತೋರಿಸ್ತೀನಿ. ವಾಟರ್ ಫಾಲ್ಸೇ ಕ್ಲೀನಾಗಿ ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿಂದ ಬರ್ತಿದೆ ಓ ಅಂತ. ಇದು ಜೀಪಿಂದ ಹೋಗೋರು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಇರೋದು. ಲಾಸ್ಟ್ ಅಲ್ಲ ಮಚ್ಚ? ಏನೋ ಗೊತ್ತಿಲ್ವೇ, ಕೇಳಿಲ್ಲ ನಾವು. ಚೆನ್ನಾಗಿದೆ ಮಚ್ಚ ವಾಟರ್ ಫಾಲ್ಸ್. ಇಲ್ಲಿಂದ ಫೋನಲ್ಲಿ ಅಷ್ಟು ಚಿಕ್ಕದಾಗಿ ಕಾಣಿಸ್ತೈತೆ ನೋಡ, ಇಲ್ಲಿ ಎಷ್ಟು ದೊಡ್ಡದಾಗೈತೆ, ಎಷ್ಟು ವೈಟಾಗೈತೆ. ಗೈಸ್ ವಾಟರ್ ಫಾಲ್ಸ್ ನೋಡಿದಾಯ್ತು. ಅಲ್ಲಿ ಫೋಟೋ ಇಟ್ಕೊಂಡು ಇನ್ನು ಕ್ಯಾಮ್ರಾ ಬ್ಯಾಲ್ ಫೋಟೋ ಇಟ್ಕೊಂಡಿದ್ವಿ. ಮತ್ತೆ ನೆಕ್ಸ್ಟ್ ಲೊಕೇಶನ್ಗೆ ಜಂಪು. ಯಾರ ಬ್ರೋ ಎಕ್ಸ್ಪ್ಲೇನ್ பண்ணுங்க. ப்ரமோஷன் நமக்கு 3:30 வேக்கப் மார்னிங் ஈவினிங் வந்துட்டு சன்செட்டை வந்து நமக்கு 4 மணிக்கு டீ ஸ்நாக்ஸ் ரெடி ஆயிரும். அதை முடிச்சுட்டு நமக்கு 4:30 ட்ரெக்கிங். அப் அண்ட் டவுன் 6 கிலோமீட்டர், ஒன் சைடு 3, டவுன் 3, அப் 3. ஓகே, ரிட்டன் நீங்கள் சன்செட் முடிச்சுட்டு ரிட்டன் வரும்போது 7:30 ஆகும். வந்துட்டு பிளாக் டீ இருக்கும். பிளாக் டீ முடிச்சுட்டு நீங்கள் ஒரு 7:30 ஆகும். டிஜே கேம்ப் ஃபயர் ஸ்டார்ட் ஆயிரும். டிஜே கேம்ப் ஃபயர் முடிச்சுட்டு 9 மணிக்கு டின்னரில் பார்பிக்யூ இருக்கும். சப்பாத்தி, புலாவு, சிக்கன் கறி இருக்கும். பார்பிக்கு மாத்திரம் லிமிட்டட், மீது எல்லாமே லிமிட்டட். டின்னர் முடிச்சுட்டு நாளைக்கு காலைல 3:30 வேக்கப் கொழுக்குமலைக்கு ஜீப் சவாரிக்கு. 4:30 ஜீப் வந்துடும். ஒரு ஜீப்பில் 6 பேர் தான் லோடு, கவர்மெண்ட் ரூல் படி. நம்ம கொழுக்குமலை போயிட்டு சன்ரைஸ் எல்லாம் பார்த்துட்டு நீங்கள் ரிட்டன் ஒரு 8:30 வந்துடுவீங்க. வந்துட்டு உங்களுக்கு 9 மணி 9:40 பிரேக்ஃபாஸ்ட் ரெடி ஆயிரும். பிரேக்ஃபாஸ்ட் இட்லி, தோசை, சட்னி, சாம்பார், வடை, ஒரு சாயா இருக்கும். வடை மாத்திரம் லிமிட்டட், இது எல்லாம் லிமிட்டட். டின்னர் பிரேக்ஃபாஸ்ட்லாம் முடிச்சுட்டு உங்களுக்கு 11:30 ஆகும் செக் அவுட் ஆகலாம். ஓகே ಓಕೆ ಥ್ಯಾಂಕ್ ಯು ಬ್ರೋ. ಓಕೆ ಥ್ಯಾಂಕ್ ಯು. ಮೈಕ್ ಎತ್ಕೊಂಡು ನಾನು ಮಾತಾಡ್ತೀನಿ ಇವಾಗ. ನಾವು ಮೈ ಬಡ್ಡಿ ಸ್ಪೀಕ್ಸ್. ಕಮ್ ಆನ್ ಬಡ್ಡಿ. ಗೈಸ್ ಅಲ್ಲಿಂದ ಜೀಪಲ್ಲಿ ಬಂದ್ರಲ್ಲ, ಒಂದು 2-3 ಲೊಕೇಶನ್ ನೋಡಿಕೊಂಡು ಡೈರೆಕ್ಟು ಇಲ್ಲಿ ಟೆಂಟ್ ಹತ್ರ ಬಂದಿದ್ದೀವಿ. ಇಲ್ಲೇ ಪ್ಯಾಕೇಜ್ ಬುಕ್ ಮಾಡಿದ್ದಿದ್ದು. ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ ಪ್ಯಾಕೇಜೆಲ್ಲ, ಆ ಪ್ಯಾಕೇಜಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಟೆಂಟಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಸೊ ಇದು ನೆಕ್ಸ್ಟ್ ವಿಡಿಯೋ ಬರುತ್ತೆ. ಇವಾಗಲೇ ಲೆಂತ್ ಜಾಸ್ತಿ ಆಗೋಯ್ತು. ಈ ವಿಡಿಯೋ ಅಷ್ಟೇ. ನೆಕ್ಸ್ಟ್ ಬರೋದೆಲ್ಲ ಟೆಂಟು, ಟ್ರೆಕ್ಕಿಂಗು ಎಲ್ಲ ಈ ಪ್ಯಾಕೇಜ್ ಇದು ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ನೋಡಿ ಅದೆಲ್ಲ. ಈ ವಿಡಿಯೋ ಎಲ್ಲ ಅಷ್ಟೇ. ವೇಟ್ ಮಾಡ್ತಾ ಇರಿ ನಮ್ಮ ಗೌತಮ್ ಮಲಯಾಳದಲ್ಲಿ ಬರಿ. ಪ್ಲೀಸ್ ಸಬ್ಸ್ಕ್ರೈಬ್, ಗಂಟೆ ಹೊಡೀರಿ. ಮತ್ತೇನ್ ಮಚ್ಚ? ಲೈಕ್, ಶೇರ್, ಕಮೆಂಟ್. ನನ್ನ ಮಕ್ಕಳು ಹಾಕೊಂಡು ಹೋದ್ರೆ ನಿಂದು ಒಂದು ಬರ್ಲಿ, ಒಂದು ಕೇರ್ಲಿ. ಏನಂತಾರೆ ಮಲಯಾಳಮಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರ್ ಅಂತ. என்ன ப்ரோ சொல்லுவாங்க மலையாளமல்ல? மலையாளத்தில் சப்ஸ்கிரைப் பண்ணுங்கன்றது. சப்ஸ்கிரைப் பண்ணுங்க. சேமா பண்ணுங்க. வேற எதுவும் சொல்லுற மாதிரி இது. സബ്സ്ക്രൈബ് ചെയ്യാം, സബ്സ്ക്രൈബ് ചെയ്യാം, ലൈക്ക് ചെയ്യാം, ഷെയർ ചെയ്യാം. ಮುಂದಿನ ವಿಡಿಯೋಲ್ ಸಮಿಕ್ಯಂ. ಬಾಯ್ ಬಾಯ್, ಟಾಟಾ, ಸಿ ಯು.